ಇದರಿಂದ ನಾವು ಫುಲ್ ಖುಷಿಯಾಗಿದ್ದೀವಿ. ಇವಾಗ ಹೋಗ್ಬೋದು, ನಮಗೆ ಎಲ್ಲಿ ಬೇಕೋ ಅಲ್ಲಿ ಕಾಲೇಜಿಗೆ ಫ್ರೀಯಾಗಿ ಬರ್ಬೋದು, ಹೋಗ್ಬೋದು, ಚೆನ್ನಾಗಿದೆ. ಹೋಗ್ಬೋದು. ಸುಮ್ಮನೆ ಕಾಲೇಜ್ ಬೇಜಾರಾಗಿದ್ರೆ ಸ್ವಲ್ಪ ಕಾಲೇಜ್ ಬೇಗ ಬಿಟ್ರೆ ಸ್ವಲ್ಪ ಸೆಕೆಂಡ್ ಪಿಸ್ ಓದ್ತಾ ಇದೀವಿ. ಯಾವಾಗಲೂ ಓದ್ತಾ ಇರಬಾರ್ದು, ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಬೇಕು, ಸ್ವಲ್ಪ ಆಚೆ ಕಡೆ ಎಲ್ಲಾದ್ರು ಹೋಗೋದು. ಬಸ್ ಫ್ರೀ ಬಿಟ್ಟಿರೋದಕ್ಕೆ ಬೇರೆ ಕಡೆ ಎಂಟರ್ಟೈನ್ಮೆಂಟ್ ಬೇಕು ಅಂತೀರಾ? ಇಲ್ಲ, ಹುಡುಗಿರು ಬಸ್ ಫ್ರೀ ಕೊಟ್ಟಾಗ ಹುಡುಗಿರು ಎಲ್ಲ ಹೋಗ್ತಾ ಇದ್ರಲ್ಲ, ಅದೇ ತರ ನಮಗೂ ಸ್ವಲ್ಪ ವಿಷ್ ಇರುತ್ತಲ್ಲ, ನಾ ಅದಕ್ಕೆ ಹುಡುಗಿರಿಗೆ ಬಸ್ ಫ್ರೀ ಕೊಟ್ಟಾಗ ಎಷ್ಟು ಫೀಲ್ ಮಾಡ್ಕೊಂಡ್ರಿ ನೀವೆಲ್ಲ? ನಮ್ಗೆ ಫುಲ್ ಬೇಜಾರಾಯ್ತು. ಯಾಕೆ ಹುಡುಗಿರು ಮಾತಾ ಎಲ್ಲ ಹೋಗ್ತಾನೆ ಇದಾರೆ, ಅಲ್ಲೋ ನಮ್ನ ಬಿಟ್ಟೆಲ್ಲ ಹೋಗ್ತಾನೆ ಇದಾರೆ. ಸುಮ್ಮನೆ ನಾವು ಅವ್ರದ್ದು ಇದು ನಮ್ಮಲ್ಲೇ ಆಗ್ತಾ ಇದಾರೆ ಎಕ್ಸ್ಟ್ರಾ ಬಸ್. ಯಾವಾಗ ಹುಡುಗಿರ್ದು ಇದು ಕಾಸು ಇದು ಟಿಕೆಟ್ ಫ್ರೀ ಆಯ್ತು, ಸ್ವಲ್ಪ ಇದು ಬಸ್ದು ಟಿಕೆಟ್ ಇನ್ಕ್ರೀಸ್ ಆಯ್ತು, ಅದರಿಂದ ಸ್ವಲ್ಪ ಇದಾಯ್ತು ಅಷ್ಟೇ. ಏನು ಓದ್ತಾ ಇದೀಯಾ? ಸೆಕೆಂಡ್ PU. ಯಾವ ಕಾಲೇಜು? ಶೇಷಾದ್ರಿಪುರಂ ಕಾಂಪೋಸಿಟ್. ಓಕೆ. ಈಗ ನಿಮ್ಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ CM ಸಾಹೇಬ್ರು, ಎಷ್ಟು ಖುಷಿ ಆಗುತ್ತೆ ನಿಮ್ಗೆ? ಇವಾಗ ಆಕ್ಚುಲಿ ಚೆನ್ನಾಗಿ ಅನಿಸ್ತಿದೆ. ಮೊದಲಂದ್ರೆ ಈ ಜನರಲ್ಗೆ ಬೇರೆ ಇದು ತುಂಬಾ ಪಾರ್ಶಿಯಾಲಿಟಿ ಸ್ವಲ್ಪ ಇತ್ತು. ಇವಾಗ ಎಲ್ಲರಿಗೂ ಫ್ರೀ ಮಾಡೋದ್ರಿಂದ ತುಂಬಾ ದೂರದಿಂದ ಬರ್ತಾರೋರು, ಹತ್ತಿರದಿಂದ ಎಲ್ಲಿ ಬರ್ತಾರೋ ಎಲ್ಲಿ ಬೇಕಾದ್ರೂ ಫ್ರೀ ಆಗಿ ಹೋಗ್ಬೋದು. ತುಂಬಾ ಈಸಿ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ಅನ್ಸುತ್ತೆ. ಅಂದ್ರೆ ನೀವು ಒಂದು ಬಸ್ ಹತ್ತಿ ಇನ್ನೊಂದು ಬಸ್ ಬೇಗ ಬೇಗ ಕ್ಯಾಚ್ ಮಾಡ್ಕೋಬಹುದು. ಹೌದು ಹೌದು ಹೌದು. ಈಗ ಎಕ್ಸಾಮ್ ಟೈಮ್ಗಳಲ್ಲಿ ಬೇಗ ರೀಚ್ ಆಗ್ಬೋದು ನಾವು, ಬೇರೆ ಬೇರೆ ಬಸ್ ಹತ್ಕೊಂಡು. ಹೌದು. ಇನ್ನು ಯಾವ ತರ ನಿಮ್ಗೆ ನಿಮ್ಮ ಎಜುಕೇಶನ್ ಪರವಾಗಿ ಇನ್ನು ಯಾವ ತರ ನಿಮ್ಗೆ ಅನುಕೂಲ ಮಾಡ್ಕೊಡ್ಬೇಕು? ನಮ್ಮ ಕಾಲೇಜಲ್ಲಿ ಆ ಥರ ಆಗಲ್ಲ, ಆದರೆ ಬೇರೆ ಕಾಲೇಜಲ್ಲೆಲ್ಲ ತುಂಬ ಕ್ಯಾಸ್ಟಿಂದು ತುಂಬ ನೋಡ್ತಾರೆ. ಈ ಸ್ಕಾಲರ್ಶಿಪ್ ಆಗಲಿ ಇಲ್ಲ ಬೇರೆ ಥರ ಆಗಲಿ ತುಂಬ ಅವರು ಪಾರ್ಶಿಯಾಲಿಟಿ ಮಾಡ್ತಾರೆ. ಅವ್ರಿಗೆ ಸ್ಕಾಲರ್ಶಿಪ್ ಜಾಸ್ತಿ ಕೊಡೋದು, ಜನರಲ್ ಅವ್ರು ಕಮ್ಮಿ ಕೊಡೋದು, ಆ ಥರ ತುಂಬ ಮಾಡ್ತಾರೆ. ಅದನ್ನು ಸ್ವಲ್ಪ ಸುಧಾರಿಸ್ಬೇಕು ಅಂತ ಇದು. ಒಂದು ಇಬ್ರಿಗೂ ಸಮವಾಗಿ ನೋಡಬೇಕು, ಇಲ್ಲ ನೋಡಲೇಬಾರ್ದು, ಇದು ಕೊಡಲೇಬಾರ್ದು ಆ ಥರ ಗೌರ್ಮೆಂಟಿಂದ ಅಂತ. ಈಗ ನಮ್ಮ ಕರ್ನಾಟಕ ಗೌರ್ಮೆಂಟ್ ನಿಮ್ಗೆ ಯಾವ ತರ ಹೆಲ್ಪ್ ಮಾಡಬೇಕು? ಓದೋ ಮಕ್ಕಳಿಗೆ ಓದೋ ಮಕ್ಕಳಿಗೆ ಸ್ವಲ್ಪ ಸ್ಕಾಲರ್ಶಿಪ್ ಕೊಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇವಾಗ ಎಲ್ಲಾನು ಒಂದೇ ಇಸ್ಕೊಳಕ್ಕಾಗಲ್ಲ. ಇವಾಗ ಒಬ್ರೊಬ್ರಿಗೆ ಊಟ ಸಿಗುತ್ತೆ, ಊಟ ಸಿಗಲ್ಲ, ಡ್ರೆಸ್ ಇರುತ್ತೆ, ಆ ಥರ ಇರುತ್ತೆ. ಒಬ್ರೊಬ್ರಿಗೆ ಒಂದೊಂದು ಥರ ಇರುತ್ತೆ. ಅವ್ರಿಗೆ ಅದಕ್ಕೆ ಗೌರ್ಮೆಂಟ್ ಇವಾಗ ಹುಡುಗಿರಿಗೆ 2000 ಕೊಡತ್ತಾರ, ನಮಗೂ ಸ್ವಲ್ಪ ಯಾವ್ದಾದ್ರು ಒಂದು ಮತ್ತೆ 1000 ಕೊಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೀವಿ. ನಾವು ಅಪ್ಪ ಮಾತ್ರ ಸ್ವಲ್ಪ ಏನು ಕೇಳಿದೆ, ನಾವು ನಮ್ಮ ಪಾಟಿ ನಾವು ಸಂತೋಷವಾಗಿರ್ತೀವಿ ಅಂತ ನಾವು ನಮ್ಮ ಇದು. ನಾವು 2000 ಬೇಡ, ನಮ್ಗೆ ಅಷ್ಟು ಆಸೆ ಇಲ್ಲ, ನಮ್ಗೆ 1000 ಕೊಟ್ಟರೆ ಸಾಕು. ಅಲ್ಲ, ನೀವು ಗ್ಯಾರಂಟಿ ಯೋಜನೆ ನೀವೆಲ್ಲ ಈಗಿನ ಕಾಲದ ಯುವಕರು, ನೀವು ಇದ್ರ ಮೇಲೆ ನೀವು ಇದನ್ನ ಪ್ರೋತ್ಸಾಹ ಮಾಡಿದ್ರೆ ಹೆಂಗೆ ನಮ್ಮ ರಾಜ್ಯದ ಭವಿಷ್ಯ? ಅದು ಒಂದು ಇದು ತುಂಬಾ ಇದು ಯಾವಾಗಲೂ ಗ್ಯಾರಂಟಿ ಇಲ್ಲ ಅಂತ ಹೇಳಿ ಇದು ನಾವು ಕೊಡೋ ಟ್ಯಾಕ್ಸ್ ಎಲ್ಲ ಅದಕ್ಕೆ ಇದು ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ತುಂಬಾ ಡೆತ್ ಜಾಸ್ತಿ ಆಗ್ತದೆ. ಅದಕ್ಕೆ ಬದಲು ಸ್ವಲ್ಪ ಈ ಥರ ರೋಡ್ ಹಾಕೋದು. ಫಸ್ಟ್ ನಮ್ಮ ಮನೆ ಥರ ರೋಡ್ ಚೆನ್ನಾಗೇ ಇಲ್ಲ, ಆ ರೋಡ್ ಸ್ವಲ್ಪ ಚೆನ್ನಾಗಿ ಮಾಡೋದು, ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಮಾಡೋದು, ಇದು ಸ್ವಲ್ಪ ಸ್ಕೂಲ್ ಅವ್ರೆಲ್ಲ ಇಂಪ್ರೂವ್ ಮಾಡೋದು, ಅದೆಲ್ಲ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇಂಪ್ರೂವ್ ಮಾಡೋದು, ಒಂದೊಂದು ಕಾಲೇಜು ಸ್ವಲ್ಪ ಆ ಫೆಸಿಲಿಟಿ ಸ್ವಲ್ಪ ಇರೋದು, ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಇಷ್ಟು ದಿನ ಎಲ್ಲ ಒಂದೇ ಕಂಪ್ಲೇಂಟ್, ಹೆಣ್ಮಕ್ಳಿಗೆ ಮಾತ್ರ ಪಾರ್ಶಿಯಾಲಿಟಿ ಮಾಡ್ತಾರೆ ನಮ್ಗೆ ಅಂತ ಹೇಳ್ತಿದ್ರು. ಏನ್ ಹೇಳ್ತೀರಪ್ಪ? ಇಲ್ಲ, ಒಳ್ಳೇದೇ ಆಯ್ತು ಮಮ್ಮಿ. ಯಾಕಂದ್ರೆ ಅವರು ಕೂಡ ಓಡಾಡ್ಬೇಕು, ಸ್ಟೂಡೆಂಟ್ಸ್ ತೊಂದರೆ ಆಗ್ತಾ ಇತ್ತು. ನಾವು ಮಾತ್ರ ಫ್ರೀಯಾಗಿ ಓಡಾಡ್ತಾ ಇದ್ವಿ, ಹೆಣ್ಮಕ್ಳೆಲ್ಲ ಆಂಟೀಸ್ ಎಲ್ಲ ಓಡಾಡ್ತಾ ಇದ್ರು. ಅವ್ರಿಗೆ ಬಿಟ್ಟಿದ್ದು ಒಳ್ಳೇದೇ ಆಯ್ತು, ಬಿಕಾಸ್ ಸ್ಟೂಡೆಂಟ್ಸ್ ತೊಂದರೆ ಆಗ್ತಿತ್ತು. ಬಿಟ್ಟಿದ್ದು ಒಳ್ಳೇದೇ ಆಯ್ತು ಅನ್ಸುತ್ತೆ. ಬಿಟ್ಟಿದ್ದಾರೆ ಅಂತ ಅವ್ರು ಪಾಪ ವಯಸ್ಸಾದವ್ರು ಏನ್ ಹೇಳ್ತಾ ಇದಾರೆ ಗೊತ್ತಾ? ನಮಗ್ ಬಿಟ್ಟಿಲ್ಲ, ವಯಸ್ಸಾದವ್ರು ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಬಟ್ ಸ್ಟೂಡೆಂಟ್ಸ್ಗೆ ಜಾಸ್ತಿ ಆಪರ್ಚುನಿಟಿ, ಯಾಕಂದ್ರೆ ಬೆಳಗ್ಗೆ ದಿನ ಓಡಾಡೋದು, ನಾವು ಕಾಲೇಜ್ ಟೈಮಿಂಗ್ ಇದಾಗುತ್ತೆ, ಕಾಲೇಜ್ ಕ್ಲಾಸಸ್ ಮಿಸ್ ಆಗ್ತಾ ಇತ್ತು. ಸೊ ಅದರಿಂದ ಒಳ್ಳೇದಾಯ್ತು, ಸ್ಟೂಡೆಂಟ್ಸ್ ಮೇನ್ ಇಂಪಾರ್ಟೆಂಟ್ ಇತ್ತು. ನಾವ್ ಹಂಗೆ ಹೆಣ್ಮಕ್ಳು ಸ್ವಲ್ಪ ಅವರೆಲ್ಲ ನಿಮ್ಮೆಲ್ಲ ಕಾಂಪಿಟೇಷನ್ ಮಾಡ್ತಿದ್ರು, ಹೆಣ್ಮಕ್ಳು ಮಾತ್ರ ಬಿಡ್ತಾರೆ ಅಂತ. ಬಟ್ ನಾವ್ ಹಂಗಲ್ಲ, ಆರಾಮಾಗಿ ಅವರು ಓಡಾಡ್ಲಿ, ಸ್ಟೂಡೆಂಟ್ಸ್ ಒಳ್ಳೇದಾಗುತ್ತೆ ಅಂತ. ಯಾವ ತರ ಅನುಕೂಲ ಕೇಳ್ತಾ ಇದ್ರಮ್ಮ ಹೆಣ್ಮಕ್ಳಿಗೆ? 6 ಗ್ಯಾರಂಟಿ ಕೊಟ್ಬಿಟ್ರೆ ಸರ್ಕಾರ ಸಾಕು, ಆಗ್ಲೇ ಸಾಕು, ತುಂಬಾ ಇದೆ ಸಾಕು ಅಂತ. ಅಲ್ಲ, ಈ ತರ ಗ್ಯಾರಂಟಿ ಕೊಟ್ಕೊಂಡು ಹೋಗ್ತಾನೆ ಇದ್ರೆ ಇಲ್ಲ, ತುಂಬಾ ಕಷ್ಟ ಆಗುತ್ತೆ ಅವಾಗ. ಗೌರ್ಮೆಂಟ್ ನೀವೆಲ್ಲ ಬೆಳೆ ಮಕ್ಕಳು, ಹೌದು, ಅವಾಗ ನಮ್ಗೆ ಸೋಂಬೇರಿ ತರ ಆಗೋಗ್ತೀವಿ. ಸೊ ಬೇಡ ಅಂತಾನೆ ಹೇಳ್ತೀವಿ. ಯೂಸ್ಫುಲ್ ಆಗಿ ಸ್ಟೂಡೆಂಟ್ಸ್ ಬೇಕಂದ್ರೆ ಪಾಸಸ್ ಫ್ರೀ ಆಗಿ ಆ ತರ ಕೊಟ್ಟಿರೋದು. ಬಟ್ ಎಲ್ಲ ಫ್ರೀ ಆಗಿ ಕೊಟ್ಬಿಟ್ರೆ ದುಡಿತಾರವ್ರಿಗೂ ವೇಸ್ಟ್ ಆಗುತ್ತಲ್ಲ ಆ ತರ. ಎಲ್ಲ ಸೋಂಬೇರಿಗಳಾಗ್ತಾರೆ, ದುಡಿತಾರವ್ರಿಗೂ ಬೆಲೆ ಇರಲ್ಲ. ಅವಾಗ ಎಲ್ಲ ಫ್ರೀ ಆಗೈತೆ ತಾನೆ ಅಂತ ಅವ್ರಿಗೂ ಒಂದು ಲಿಬರ್ಟಿ ಬಂದ್ಬಿಡುತ್ತೆ ಅಂತ. ಸಿಎಂ ಸರ್ನ ಏನಂತ ಕೇಳ್ಕೊಂತೀರಾ? ಬೇಡ ಗ್ಯಾರಂಟಿ ಅಂತ ಹೇಳಿ, ಜಾಸ್ತಿ ಗ್ಯಾರಂಟಿ ಬೇಡ, ಯೂಸ್ಫುಲ್ ಆಗೋ ತರ ಗ್ಯಾರಂಟಿ ಕೊಡಿ. ಹೋಪ್ಫುಲಿ ಕರ್ನಾಟಕ ಇನ್ನು ಮುಂದೆ ಚೆನ್ನಾಗಿ ಹೋಗ್ಲಿ. ಇದಕ್ಕಿಂತ ಸಿದ್ದರಾಮಯ್ಯ ಸರ್ ಏನಿದ್ರು ಅವ್ರಕ್ಕಿಂತ ಏನೋ ಚೆನ್ನಾಗಿ ಹೋಗ್ಲಿ ಅಂತ ನಾವು ಬೇಡ್ಕೊಂತೀವಿ ಅಷ್ಟೇ.